ನಮಗೂ ಮಾಸಿಕ ಆಗಿದ್ರೆ ಮತ್ತ ಮಾಸಿಕ ಅಂದ್ರೆ ಇವರು ತಿಂಗಳ ಸತತ ಗುಳಿಗೆ ತಗೊಂತಾವ್ರಿ. ಈಗ ನೀವು ಅನಾರೋಗ್ಯಕ್ಕೆ ತುತ್ತಾಗಿರಿ, ದುಡಿಯಕ್ ಹೋಗಲ್ಲ, ಇದು ರೇಷನ್ ಬಂದಾಯ್ತು. ಈಗ 3 ತಿಂಗಳಾಯ್ತು ನಮ್ಮ ಮನಿ ನಡ್ಸದ ವಜ್ರಿ. ಬಟ್ ಹಂಗ ಹಿಂಗ ಮಾಡಿ ಜೀವನ ಮಾಡ್ತಿದ್ರಿ. ಯಾರ್ಯಾರ ಮನವಿ ಕೊಟ್ರಿ, ಮನವಿ ಮಾಡ್ಕೊಂಡ್ರಿ? ಇಲ್ರಿ, ಅಲ್ಲಿ ಡಿಸಿ ಆಫೀಸಿಗೆ ನಮ್ಮ ಅಣ್ಣಾರ್ ಹೋಗಿದ್ರಿ. ಅವರು ಇಲ್ಲ ಅದನ್ನ ಸರಿ ಮಾಡಿಕೊಡ್ರಿ, ಅವ್ರದ್ದು ತಿಂಗಳಾನು ತೊಗೆ ಅಂತ ಬಂದಾರ, 1 ತಿಂಗಳನ್ನ ತಪ್ಸಿಲ್ಲ ಅವರು. ನೀವ್ ಅದನ್ನ ಯಾಕೆ ಸಬ್ಷನ್ ಮಾಡಿದ್ರಿ ಅಂತ ಕೇಳಿದ್ರು. ಅದಕ್ಕೆ ಅವರು ಇಲ್ಲ ಈಗ ಸದ್ಯ ಸಿಗ್ಗಾಂವ್ ಇಲೆಕ್ಷನ್ ಐತೆ, ಇಲೆಕ್ಷನ್ ಮುಗಿದಿಂದ ಇದನ್ನ ಏನಂದ್ರ ಮ್ಯಾಲಿಂದ ಸರಿ. ಎಲೆಕ್ಷನ್ ಮುಗ್ದತ್ತಲ್ರಿ ಈಗ, ಮಂತ ಆಗ್ಬೇಕಲ್ರಿ, ಮಂತ ಎಣಿಕೆ. ನಿಮ್ಮ ಹೆಸರ್ರಿ? ವಿಠಲ್ ಮುನೇಶ್ವರ್ ದಾಮೋದರ್. ರೇಷನ್ ಕಾರ್ಡ್ ಬಂದಾಗೈತ್ರಿ. ರೇಷನ್ಗೆ ಹೋದ್ವಿ, ರೇಷನ್ ಇಲ್ಲ ಅಂತ ಕಳಿಸಿದ್ರಿ ಅವ್ರು. ಬಂದಾಗೈತಿ ನಿಮ್ ಕಾರ್ಡು, ತಹಸೀಲ್ದಾರ್ ಆಫೀಸ್ಗೆ ಹೋಗು ಅಂತಂದ್ರಿ. ನಾವ್ ತಹಸೀಲ್ದಾರ್ ಆಫೀಸ್ಗೆ ಹೋದ್ರ ಮ್ಯಾಲಿನಿಂದನ ಬಂದ್ ಮಾಡ್ಯಾರ ಅಂತ ಅಂದ್ರಿ ಅವ್ರು. ಹಗ್ಲೆಲ್ಲ ನಾವ್ ಬಾಳ 3 ತಿಂಗಳಾಯ್ತ್ರಿ ಅಡ್ಡಾಡಕ್ ಕುಂತು ನಾವು ರೇಷನ್ ಕಾರ್ಡಿಗಾಗಿ. ರೇಷನ್ ಕಾರ್ಡ ಬಂದ್ ಮಾಡ್ಯಾರ್ರಿ ಅವ್ರು. ನಮ್ದು ಆಸ್ತಿ ಇಲ್ಲ ಏನಿಲ್ಲ ರೀ, ನಾವ್ ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋರಿ. ನಮ್ ಹಸ್ಬೆಂಡಿಗೆ ಮಾನಸಿಕ ಇದು ಇದ್ದವ್ರಿ ಅವ್ರು. ಅವ್ರಿಗೆ ದವಾಖಾನಿಗೆ ಅಂತ ಬೇಕ್ರಿ, ದವಾಖಾನಿಗೆ ಕಾರ್ಡ್ ಬಂದಾಗೈತ್ರಿ. ಮಗಳಿಗೆ ದವಾಖಾನಿ ಬೇಕು, ಶಾಲಿಗ್ ಬೇಕ್ರಿ. ನಮ್ಗ ರೇಷನ್ ಇಲ್ದ ವಜ್ಜೆ ಆಗೈತ್ರಿ. ನಮ್ಗೆ ಅದ್ರ ಮೇಲೆ ಜೀವನ ಮಾಡ್ತೀರಿ ನೀವು? ಅದ್ರ ಮೇಲೆ ಹೌದ್ರಿ. ಈಗ ಏನಂತಾರ ಕೇಳಿದ್ರಿ? ಕೇಳಿದ್ರ ಅವ್ರು ಇಲ್ಲ ಮ್ಯಾಲಿಂದ ಅವ್ರು ಆದೇಶ ಬಂತು ಅಂದ್ರೆ ನಾವ್ ಮಾಡ್ತೀವಿ ಅಂತ ಅಂತಾರ್ರಿ. ಹಗ್ಲೆಲ್ಲ ಕೇಳಿದ್ರು. ನಿಮ್ಮ ಯಜಮಾನ್ರಿಗೆ ಏನಾಗೈತ್ರಿ? ನಮ್ಮ ಯಜಮಾನ್ರಿಗೆ ಮಾನಸಿಕ ತತ್ವ ಐತ್ರಿ ಅವ್ರಿಗೆ. ತುಂಬಾ ಕಷ್ಟ ಆಗ್ತಿದಲ್ಲ? ಹೌದ್ರಿ, ನಮಗ್ ಕಷ್ಟ ಆಗೈತ್ರಿ. ಬಡವರು ಅದ್ರ ಮೇಲೆ ಡಿಪೆಂಡ್ ಆಗಿದ್ರು. ಹೌದ್ರಿ. ಯಾಕೆ ಬಂದಾಗೈತೆ ಅಂತ ಕೇಳಿ ಏನ್ ಹೇಳ್ತಾರ ಅವ್ರು? ಅವ್ರು ಗೊತ್ತಿಲ್ಲ, ಮ್ಯಾಲಿಂದ ರೇಷನ್ ತಗೊಂಡಿಲ್ಲ ಅಂತ ಹೇಳ್ತಾರ್ರಿ ಅವ್ರು. ನೀವು ತಗೊಂಡಿದ್ರಲ್ಲ? ನಾವ್ ತಗೊಂಡೇವ್ರಿ, ಎಲ್ಲಾ ಲಿಸ್ಟ್ ಐತ್ರಿ. ಅದು ರೇಷನ್ ಕಾರ್ಡ್ ತಗೊಂಡಿದ್ದೆಲ್ಲಾ ತಗ್ಸಿವ್ರಿ ನಾವು. ಐತ್ರಿ, 1 ತಿಂಗಳನು ಬಿಟ್ಟಿಲ್ರಿ ನಾವು. 1 ತಿಂಗಳ ಬಿಟ್ಟು ಆಗಸ್ಟ್ ನಿಂದ ಬಂದ್ ಮಾಡ್ಯಾರ್ರಿ ಅವ್ರು ನಮ್ಗೆ ರೇಷನ್ ತಗೊಂಡ್ರಿ. ನಿಮ್ದು ಅಷ್ಟ ಬಂದ್ ಮಾಡ್ರಿ, ಎಲ್ಲಾರು ಬಂದ್ ಮಾಡ್ರಿ? ನಮ್ದಷ್ಟೇ ರೀ. ನಾವ್ 4 ಮಂದಿ ಅದೇವ್ರಿ. ಅಲ್ಲ, ಸಂಬಂಧಪಟ್ಟ ಯಾರಿಗೆ ತಿಳಿಸಿದ್ರಲ್ಲ ಇದ್ರ ಬಗ್ಗೆ? ಹೇಳೇವ್ರಿ, ನಾವ್ ಎಲ್ಲಾ ತಿಳಿಸ್ ಬಂದೇವ್ರಿ. ಅವ್ರು ತಾಲೂಕ್ ಕಚೇರಿಗೆ ಅಲ್ಲೆಲ್ಲಾ ತಿಳಿಸ್ ಬಂದೇವ್ರಿ. ಅವ್ರು ಚಾಲು ಮಾಡ್ತೀವಿ ಅಂದವ್ರು ಇನ್ನೂ ಚಾಲೂನೇ ಇಲ್ರಿ. 3 ತಿಂಗಳಾತ್ರಿ ನಾವ್ ಪರದಾಡಕ್ ಕುಂತ್ರಿ. ಇಲ್ಲಿ ದೇವೇಶ್ವರ ಗ್ರಾಮದಲ್ಲಿ ಕೆಲವು ಕುಟುಂಬಗಳಿಗೆ ಅಂತ ಅನ್ನೋದಕ್ಕಿಂತ ಇವರು ಒಂದು ಆರೋಗ್ಯದಿಂದ ಪರಿಸ್ಥಿತಿ ಸರಿ ಇಲ್ಲ. ರೇಷನ್ ಕಾರ್ಡ್ ಏನೈತಿ ಬಂದ್ ಆಗ್ಬಿಟ್ಟಿದೆ. ಬಂದಾಗಿ ಉಸ್ತುವಾರಿ ಸಚಿವರಾದ ಶಿವಾನಂದ ಪಾಟೀಲ್ ಎಲೆಕ್ಷನ್ ಐತಿ ಅದು ಇದೆ ಅಂತ ಹೇಳಿ ಆಮೇಲೆ ತಹಸೀಲ್ದಾರ್ ಆಫೀಸ್ಗೆ ಡಿಸಿ ಆಫೀಸ್ಗೆ ಮನವಿ ಕೊಟ್ರು. 3 ತಿಂಗಳಿಂದ ಇವ್ರ ಬಡ ಕುಟುಂಬಕ್ಕೆ ರೇಷನ್ ಬರ್ದೇ ಕಾರಣ ಜನರಿಗೆ ಅನಾನುಕೂಲ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಇದನ್ನೆಲ್ಲ ರೇಷನ್ ಕಾರ್ಡ್ ಅನ್ನ ಬಂದ್ ಮಾಡೋದ್ರಿಂದ ಬಹಳ ಅನ್ಯಾಯ ಆಗತೈತಿ. ಕೆಲವು ಕುಟುಂಬಗಳು ಆ ರೇಷನ್ ಕಾರ್ಡ್ ಆಧಾರದ ಮೇಲೆ ಜೀವನ ನಡೆಸಾಕತ್ತವು. ಅದಕ್ಕೆ ಶೀಘ್ರದಲ್ಲೇ ಉಸ್ತುವಾರಿ ಸಚಿವರು ಹಾಗೂ ಆ ಮಂತ್ರಿಗಳಾದಂತವ್ರಿಗೆ ತಿಳಿಸಿ ಶೀಘ್ರದಲ್ಲೇ ಬಡ ಕುಟುಂಬಗಳಿಗೆ ಯಾವ್ಯಾವ ರೇಷನ್ ಕಾರ್ಡ್ ಬಂದ್ ಮಾಡಿದಾರ ಆ ಚಾಲನೆ ಕೊಡಬೇಕು. ಶಿಗ್ಗಾಂವಿ ಮತಕ್ಷೇತ್ರದಲ್ಲಿ ಚುನಾವಣೆ ಆಗೈತಿ, ಆದ ಬಳಿಕೂ ಇದನ್ನ ಶೀಘ್ರದಲ್ಲೇ ಒಂದು ಪರಿಹಾರ ಮಾಡಿಕೊಡ್ಬೇಕಂತ ಹೇಳಿ ತಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಂತೆ, ಹಾಗೂ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರಿಗೂ ನಾನು ಮನವಿ ಮಾಡ್ಕೊಂತೀನಿ. ಶೀಘ್ರದಲ್ಲೇ ಇವ್ರಿಗೊಂದು ಅವಕಾಶ ಮಾಡಿ ಅವ್ರಿಗೆ ರೇಷನ್ ಬರುವಂತ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನನ್ನಲ್ಲಿ ಕಳಕಳಿಯ ವಿನಂತಿ. ಗೋಣಪ್ಪ ಕರ್ಗಾರ್, ದೇವಸು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.